ಎಲ್ರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಯಾವ ಸಿಚುವೇಶನ್ಸ್ ಬಂದರೂ ಒಂದು ವಿಷಯ ಮಾತ್ರ ನೆನಪಲ್ಲಿಟ್ಕೋಬೇಕು. ಮನಸ್ಸು ಬಲವಾಗಿದ್ದರೆ ಅಸಾಧ್ಯ ಅಂತಿರುವುದೇ ಸಾಧ್ಯವಾಗುತ್ತೆ. ನಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಆಸೆಗಳು ಇರ್ತವೆ. ಅವುಗಳನ್ನು ಯಾರಿಗೂ ಹೇಳೋಕ್ಕಾಗಲ್ಲ. ಆದರೆ ನಂಬಿಕೆಯಿಂದ ಇಟ್ಕೊಂಡ್ರೆ ಆಸೆಯೇ ನಮ್ಮನ್ನು ಆಕರ್ಷಿಸಿ ನಿಜವಾಗಿಸುತ್ತೆ. ನೀವು ಯಾರಿಗೂ ಹೇಳೋಕ್ಕಾಗದಂತಹ ಒಂದು ಸೀಕ್ರೆಟ್ ಆಸೆ ಇಟ್ಕೊಂಡಿದ್ದೀರಾ? ಅದು ನೆರವೇರಬೇಕು ಅಂತ ಮನಸಾರೆ ಬಯಸ್ತೀರಾ? ಹಾಗಾದರೆ ಈ ದಿನ ನಿಮ್ಮ ಕೈಯಿಂದ ಮಾಡಬಹುದಾದ ಒಂದು ಮ್ಯಾಜಿಕ್ ಎನರ್ಜಿ ಸರ್ಕಲ್ನ ನಾನು ನಿಮಗೆ ತೋರಿಸ್ತೀನಿ. ಇದರಿಂದ ನೀವು ಮರೆಮಾಚಿ ಇಟ್ಕೊಂಡಂತಹ ಟಾಪ್ ಸೀಕ್ರೆಟ್ ವಿಶ್ ಕೂಡ ನಿಜವಾಗತ್ತೆ. ಹಾಗಾದರೆ ಬನ್ನಿ, ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ದಿನ ನಿಮಗೆ ಕೊಡಲಿರುವುದೇ ಒಂದು ಎನರ್ಜಿ ಸರ್ಕಲ್. ಇದು ಎನರ್ಜಿ ಸರ್ಕಲನ್ನು ನೀವು ನಿಮ್ಮ ಕೈಯಿಂದಲೇ ಮಾಡಬೇಕು. ಯಾವುದಾದ್ರೂ ಸೀಕ್ರೆಟ್ ವಿಷಯ ಅದು ಯಾರಿಗೂ ಹೇಳೋದಕ್ಕೆ ಆಗೋದೇ ಇಲ್ಲ. ತುಂಬ ಹೈಡ್ ಮಾಡಿಟ್ಟಿದ್ದೀರಾ ಆ ಆಸೆಯನ್ನು ಅಂತಂದರೆ ಈ ಎನರ್ಜಿ ಸರ್ಕಲ್ ಮೂಲಕ ನೀವು ಸಾಧಿಸ್ಕೋಬಹುದು. ವೆರಿ ಸಿಂಪಲ್ ಟೆಕ್ನಿಕ್ ಇದು. ಹೇಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಯಾವುದೇ ವಿಷಯ ಸಾಧಿಸಬೇಕು ಅಂದರೆ ಫಸ್ಟು ನೀವು ಮನಸ್ಸಲ್ಲಿ ಖಚಿತಪಡಿಸ್ಕೋಬೇಕು, ಇದು ನನಗೆ ಬೇಕು, ಈ ಆಸೆ ಖಂಡಿತ ನೆರವೇರುತ್ತೆ ಅಂತ ನಿರ್ಧಾರ ಮಾಡಿಕೊಂಡ್ರೆ ಅದು ಖಂಡಿತ ಆಗತ್ತೆ. ಯಾವುದೇ ರೀತಿಯ ಡೌಟು ಇರಬಾರ್ದು. ನೀವು ಡೌಟಿಂದ ಮಾಡಿದರೆ ಎನರ್ಜಿ ಅರ್ಧ ಆಗತ್ತೆ, ಫಲ ಖಂಡಿತ ನಿಮಗೆ ಸಿಗೋದಿಲ್ಲ. ನಿಮ್ಮ ವಿಶ್ ಅಥವಾ ಆಸೆ ಈಡೇರೋದಕ್ಕೆ ನೀವು ಒಂದು ಸ್ವಿಚ್ ವರ್ಡ್ ಯೂಸ್ ಮಾಡಬೇಕು. ಅದು ಯಾವುದು ಅಂದರೆ ಚಾರ್ಮ್, ಹೋಲ್ಡ್, ಡನ್ ವಿತ್ ಥ್ಯಾಂಕ್ಸ್. ಈ ಪದಗಳನ್ನು ಮನಸ್ಸಲ್ಲಿ ಉದ್ದೇಶದೊಂದಿಗೆ ಚಾಂಟ್ ಮಾಡಬೇಕು. ನಿರಂತರವಾಗಿ ಬಿಡದೆ ನೀವು ಜಪ ಮಾಡಬೇಕು. ಇದು ನಿಮ್ಮ ಆಸೆ ಈಡೇರೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ 2 ಸ್ಪೆಷಲ್ ನಂಬರ್ಗಳಿವೆ. 86156113, ಇನ್ನೊಂದು 5184913331 ಮತ್ತು 989. ಇವು ಹಿಡನ್ ವಿಷಯಗಳಿಗೂ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಹೇಗೆ ಬರಿಬೇಕು, ಎನರ್ಜಿ ಸರ್ಕಲ್ ಹೇಗೆ ಮಾಡಬೇಕು ಅಂತಂದರೆ, ಒಂದು ಪ್ಲೇನ್ ವೈಟ್ ಪೇಪರ್ ತೆಗೆದುಕೊಳ್ಳಿ. A4 ಶೀಟ್ ಆಗಿರ್ಬೋದು ಅಥವಾ ಸ್ಮಾಲ್ ಪೇಪರ್ ಕೂಡ ಆಗ್ಬೋದು. ನಂತರ ಅದರಲ್ಲಿ ಪೆನ್ನಿಂದ ಒಂದು ಸರ್ಕಲ್ ಡ್ರಾ ಮಾಡಿ. ಆ ಸರ್ಕಲ್ ಒಳಗಡೆ ಫಸ್ಟು ನಿಮ್ಮ ಮೇನಲ್ಲಿ ನಿಮ್ಮ ಹೆಸರು ಪೂರ್ತಿ ಬರಿಬೇಕು. ನಂತರ ಸ್ವಿಚ್ ವರ್ಡ್ ಬರಿಬೇಕು. ಚಾರ್ಮ್, ಹೋಲ್ಡ್, ಡನ್ ವಿತ್ ಥ್ಯಾಂಕ್ಸ್ ಅಂತ ಬರಿಬೇಕು. ಆಮೇಲೆ ನಂಬರ್ಸ್ ಬರಿಬೇಕು. 1ರ ಕೆಳಗೆ 1 ಈ ನಂಬರ್ಗಳನ್ನು ಬರಿಬೇಕು. ಲಾಸ್ಟಲ್ಲಿ 741 ಅಂತ ಬರೀರಿ. 741 ಒಂದು ಮಾಯಾ ನಂಬರ್, ಇದು ಮ್ಯಾಜಿಕ್ ನಂಬರ್ ಅಂತಲೇ ಹೇಳ್ಬೋದು. ಯಾವ ಒಂದು ಕೆಲಸವಾದರೂ ಸಹ ನಿಮಗೆ ಸಾಧ್ಯ ಆಗುವಂತೆ ಮಾಡುತ್ತೆ. ನಂತರ ಒಂದು ಎನರ್ಜಿ ಸರ್ಕಲ್, ಅದೇನು ನೀವು ಮಾಡಿರ್ತೀರಲ್ವ ಆ ಎನರ್ಜಿ ಸರ್ಕಲನ್ನು ಗೋಡೆಗೆ ಅಂಟಿಸ್ಬೇಕು ಅಥವಾ ನಿಮ್ಮ ಟೇಬಲ್ ಮೇಲೆ ಇಟ್ಕೋಬಹುದು. ವಿಶ್, ನಿಮ್ಮ ಆಸೆ ಏನಿದೆಯಲ್ಲ ಅದು ಫುಲ್ಫಿಲ್ ಆಗೋವರೆಗೂ ಇಟ್ಕೋಬೇಕು. ಅದು ಈಡೇರಿದೆ ಅಂತಂದರೆ ಅಥವಾ ನಿಮ್ಮ ಸಾಧನೆ ಏನು ಆಯಿತು ಅಂತ ಅನ್ನಿಸ್ದಾಗ ಆ ಪೇಪರನ್ನು ಹರಿದ್ಬಿಟ್ಟು ತೂರು ಬಿಡಬೇಕು. ಇಷ್ಟೇ ಸಿಂಪಲ್ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಆಸೆ ಏನಿದೆ ಅದನ್ನು ಈಡೇರಿಸ್ಕೊಳ್ಳಿ.